ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾವು ಬಿಸ್ನೆಸ್ ಅಲ್ಲಿ ಯಾವ ತರ ಡೆವಲಪ್ಮೆಂಟ್ ತಗೋಬಹುದು ಅಂದ್ರೆ ಎಲ್ಲರಿಗೂ ನನಗೊಂದು ಕಾಮೆಂಟು ಬಂದಿತ್ತು. ಏನಪ್ಪಾ ಅಂತಂದ್ರೆ ತುಂಬಾ ಚೆನ್ನಾಗಿ ಹೊಲಿತೀನಿ ಬಟ್ ಎಲ್ಲ ಫಿನಿಶಿಂಗ್ ಕರೆಕ್ಟ್ ಆಗಿರುತ್ತೆ ಬಟ್ ನನಗೆ ಕಸ್ಟಮರ್ ಬರಲ್ಲ ಅನ್ನೋದೊಂದು ಕಾಮೆಂಟ್ ಬಂದಿತ್ತು. ಅದಕ್ಕೆ ಆನ್ಸರ್ ಕೊಡ್ತೀನಿ. ವಿಡಿಯೋ ಎಂಡ್ ವರ್ಕ್ ನೋಡ್ರಿ. ಮತ್ತೆ ಹಾಗೆ ಒಂದು ಲೈಕ್ ಮಾಡ್ರಿ. ನಿಮ್ಗೆ ಏನು ಅನಿಸ್ತೋ ಒಂದು ಕಾಮೆಂಟ್ ಮಾಡ್ರಿ. ಯಾಕಂದ್ರೆ ಕಾಮೆಂಟ್ ಮಾಡಿ ನಿಮ್ಮ ಲೈಕ್ಗಳು ಬಂದ್ರೆ ನನಗೆ ಸ್ವಲ್ಪ ಉಲ್ಲಾಸ ಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಾಗ ಮಾಡೋದಕ್ಕೂ ಸ್ವಲ್ಪ ಎನರ್ಜಿ ಬರುತ್ತೆ. ನೀವು ಲೈಕು ಮಾಡಿಲ್ಲ ಕಾಮೆಂಟು ಮಾಡಿಲ್ಲ ಅಂದರೆ ನನಗೆ ಈ ವಿಡಿಯೋ ಇಷ್ಟ ಇಲ್ಲ ಏನೋ, ಸೊ ಅದಕ್ಕೆ ಯಾರು ಏನು ಲೈಕ್ ಮಾಡ್ತಾ ಇಲ್ಲ ಅನ್ನೋ ಫೀಲಿಂಗ್ ನನಗೆ ಬಂದರೆ ವಿಡಿಯೋ ಮಾಡೋದನ್ನು ಇಂಟ್ರೆಸ್ಟ್ ಬರಲಾರ್ದಂಗೆ ಆಗುತ್ತೆ. ಸರಿನಾ? ಇದೆಲ್ಲದಕ್ಕಿಂತ ನಿಮಗೆ ಒಂದು ಒಳ್ಳೆ ಮಾತು. ಯಾಕಂದರೆ ಒಂದು ನುಡಿನ ಒಳ್ಳೆ ಮಾತು ಹೇಳ್ಬೇಕಂತ ಈ ವಿಡಿಯೋದಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ನುಡಿ ಯಾರಿಗಾದ್ರೂ ಯೂಸ್ ಆಗ್ಬೋದು. ಅದು ನುಡಿ ಏನಂತಂದರೆ, ಒಂದು ಕಲ್ಲು ತಗಲಿ ನಾವು ಕೆಳಗೆ ಬಿದ್ದರೆ 4 ಜನ ಬಂದು ಎಬ್ಬಿಸ್ತಾರೆ. ಬಟ್ ನಾವು ಸಾಲ ಮಾಡಿ ಕೆಳಗಡೆ ಬಿದ್ದರೆ ನಮ್ಮನ್ನ ಯಾರು ಎಬ್ಬಿಸಲ್ಲ. ಸೊ ಯಾವುದೇ ಖರ್ಚು ಮಾಡೇ ಮುಂದೆ ನಾವು ನೋಡ್ಕೋಬೇಕಾಗುತ್ತೆ. ಖರ್ಚು ಮಾಡೋದು ಮುಂಚೆನೆ ಒಂದೊಂದು ರೂಪಾಯಿ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಖರ್ಚು ಮಾಡೋದು ಮುಂಚೆನೆ ನಾವು ಆಲೋಚನೆ ಮಾಡಿ ಖರ್ಚು ಮಾಡ್ಕೋಬೇಕು. ಸರಿನಾ? ಇದು ಒಳ್ಳೆ ಮಾತು. ಯಾವುದು ಸಾಲ ಮಾಡಿ ನಾವು ಮಾಡಿದವ್ರನ್ನ ಯಾರು ಎಬ್ಬಿಸಲ್ಲ. ಕಲ್ಲು ತಗಲಿ ಕೆಳಗೆ ಬಿದ್ದರೆ ಎಬ್ಬಿಸ್ತಾರೆ ಹೊರತು ಸಾಲ ಮಾಡಿ ಕೆಳಗಡೆ ಬಿದ್ದವ್ರನ್ನ ಯಾರು ಎಬ್ಬಿಸಲ್ಲ. ಅದಕ್ಕೆ ನಾವು ನೋಡಿ ಖರ್ಚು ಮಾಡಬೇಕಾಗುತ್ತೆ. ಇದು ಒಳ್ಳೆ ಮಾತು. ಆಮೇಲೆ ವಿಡಿಯೋದಾಗ ಹೋದ್ರೆ ಬಿಸ್ನೆಸ್ ಇಲ್ಲ ಅನ್ನೋರಿಗೆ ಯಾವ ಥರ ಕಸ್ಟಮರ್ ನಾವು ಅಟ್ರಾಕ್ಟ್ ಮಾಡೋದು ಅನ್ನೋದು ನನಗೆ ಗೊತ್ತಿದ್ದಲ್ಲಿ 1-2-3 ನಾನು ನಿಮಗೆ ಹೇಳ್ತೀನಿ, ತಿಳಿಸ್ತೀನಿ. ನಾನು ಅನುಭವದಾಗ ಇರೋದೇ ನಿಮ್ಗೆ ತಿಳಿಸ್ತೀನಿ. ಸರಿನಾ? ಇದ್ದೀನಿ. ಸರಿ, ಇವತ್ತಿನ ವಿಡಿಯೋಗೆ ಹೋಗೋಣ. ಬಿಸ್ನೆಸ್ನ ಯಾವ ಥರ ಡೆವಲಪ್ ಮಾಡ್ಕೋಬೇಕು, ಕಸ್ಟಮರ್ನ ಯಾವ ಥರ ನಾವು ಅಟ್ರಾಕ್ಟ್ ಮಾಡೋದು ಅನ್ನೋದು. ಈಗ ನಾವು ಫಸ್ಟು ಬ್ಲೌಸ್ ಏನಂತಂದರೆ, ನೀವು ಸ್ಟಿಚಿಂಗ್ ಮಾಡಿದ ಮೇಲೆ ನಿಮ್ಮ ಹತ್ರ ಡ್ರೆಸ್ನಲ್ಲಾಗಲಿ ಅಥವಾ ಬ್ಲೌಸಲ್ಲಾಗಲಿ ಲೆಹಂಗಾ ಬ್ಲೌಸಲ್ಲಾಗಲಿ ಯಾವುದೇ ಪೀಸಲ್ಲಿ ಕೂಡ ಸ್ವಲ್ಪ ಕ್ಲಾತ್ ಮಿಕ್ಕಿರುತ್ತಲ್ಲ, ಅಂದರೆ ಒಂದು 20 ಸೆಂಟಿಮೀಟ್ರ್ 10 ಸೆಂಟಿಮೀಟ್ರ್ ಇದ್ರೆ ಓಕೆ. ಒಂದು 20 ಸೆಂಟಿಮೀಟ್ರ್ 25 ಸೆಂಟಿಮೀಟ್ರ್ ಒಂದು ಅರ್ಧ ಮೀಟ್ರ್ ಈ ಥರ ಮಿಕ್ಕಿದ ಬಟ್ಟೆನ ನೀವು ಕಸ್ಟಮರ್ಗೆ ರಿಟರ್ನ್ ಮಾಡಿಬಿಡಿ. ಯಾಕಂದರೆ ಅದು ಇಟ್ಕೋಬೇಡಿ. ಅವ್ರಿಗೆ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಒಂದು ಹೋಪ್ ಬರುತ್ತೆ. ಇವರು ಯಾವಾಗನ ಕ್ಲಾತ್ ಕಡಿಮೆ ಇದೆ ಅಂತ ನೀವು ಹೇಳಿದವಾಗ ಅವ್ರು ನಿಮ್ಮನ್ನ ನಂಬುತ್ತಾರೆ. ಅವತ್ತು ನಮ್ಗೆ ರಿಟರ್ನ್ ಕೊಟ್ಟಿದ್ರು ಇದ್ದದಕ್ಕೆ ಇವತ್ತು ಇಲ್ಲ ಅಂತ ನಿಜಾನೇ ಹೇಳ್ತಾರೆ ಅನ್ನೋದು. ಯಾಕಂದರೆ ಯಾವಾಗಲೂ ನಾವು ನಮ್ಮ ಹತ್ರನೂ ಅದೇನು ಜಾಸ್ತಿ ಕಸ ಆಗುತ್ತೆ ಹೊರತು ಜಾಸ್ತಿ ನಾವು, ಯಾಕಂದರೆ ಟೈಲರು ನಮ್ಮ ಕಸ್ಟಮರ್ ಕೊಟ್ಟಿರೋ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ನಾವು ಬೇರೆ ಸ್ಟಿಚ್ ಮಾಡ್ಬೇಕಂದ್ರೆ ಆಗಲ್ಲ. ಯಾಕಂದರೆ ಏನೇನೋ ಮತ್ತೆ ಬೇರೆದು ಮಾಡೋಣ ಅನ್ಸೀಸನಲ್ಲ ಅಂದ್ರೆ ಅಷ್ಟು ಚಿಕ್ಕ ಪೀಸ್ಗಳೆಲ್ಲ ಆರಿಸ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಅದು ವೇಸ್ಟೇ ಆಗುತ್ತೆ. ಸೊ ಆ ವೇಸ್ಟ್ ಏನಕ್ಕೆ ನಮ್ಮ ಹತ್ರ ಇಟ್ಕೊಳ್ಳೋದು, ಅದನ್ನೇ ಅವ್ರು ಕೊಟ್ಬಿಟ್ರೆ ಅವ್ರಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ. ಇವರು ಈ ನಂಬಿಕೆ ಏನಂತಂದರೆ ಕ್ಲಾತ್ ಇರ್ಲಾರ್ದವ್ರು ಇದನ್ನು ನಂಬ್ತಾರೆ. ನಮಗೆ ಒಂದು ಇದ್ದಾಗ ರಿಟರ್ನ್ ಕೊಟ್ಟಿದ್ದಾರೆ, ಇರ್ಲಾರ್ದಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಒಂದು ನಂಬಿಕೆ ನಮ್ಮ ಮೇಲೆ ಬರುತ್ತೆ. ಆಯ್ತಾ? ಇದೊಂದು ಮಾಡ್ಕೋಬೇಕು. ಇನ್ನೂ ಒಂದು ಚಿಕ್ಕದು ಅವರು ಒಂದು ಹೇಳಿರ್ತಾರೆ, ಅವ್ರಿಗೆ ನಾರ್ಮಲಾಗಿ ಬ್ಲೌಸ್ ಮಾಡಿಕೊಡಿ. ಸೊ ಅವಾಗ ನೀವು ಸ್ವಲ್ಪ ಅದನ್ನು ಡಿಸೈನ್ ಮಾಡೋದು ಅವ್ರಿಗೆ ಹೇಳ್ಬೇಕು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಇದಕ್ಕೆ ನನಗೆ ಅಮೌಂಟ್ ಬೇಡ ಅಂದರೆ ಇದು ಒಂದು ಅರ್ಧ ಗಂಟೆ ಒಳಗಡೆ ಕೆಲಸ ಜಾಸ್ತಿ ಮಾಡಿ ಕೊಡ್ಬೇಕು ಅವ್ರಿಗೆ. ಯಾಕಂದರೆ ಆ ಥರ ಮಾಡೋದ್ರಿಂದ ಕಸ್ಟಮರ್ಗೆ ಇಲ್ಲೇ ಚೆನ್ನಾಗಿ, ಯಾಕಂದರೆ ಅರ್ಧ ಗಂಟೆ ಒಂದು ಕೆಲಸ ಯಾರು ಎಕ್ಸ್ಟ್ರಾ ಟೈಲರ್ಗಳು ಮಾಡಿಕೊಡಲ್ಲ. ಹೌದಿಲ್ವಾ? ಯಾರೂ ಮಾಡಲ್ಲ. ಯಾಕಪ್ಪ ಅರ್ಧ ಗಂಟೆ ಇವ್ರಿಗೆ ಮಾಡಬೇಕು, ಒಂದು 10 ನಿಮಿಷ ಒಂದು ಸ್ಟಿಚ್ ಹಾಕಿದ್ರು ಅದಕ್ಕೆ ಇಷ್ಟು ಅಮೌಂಟ್ ಅಂತ ತೊಗೊಳ್ತೀವಿ. ಹೌದಿಲ್ವಾ? ಸೊ ನಾವು ಕಸ್ಟಮರ್ ನಮ್ಗೆ ಬೇಕು ಅಂದ್ಕೊಂಡ್ರೆ ಒಂದು 10 ನಿಮಿಷ 15 ನಿಮಿಷ ಒಂದು ಅರ್ಧ ಗಂಟೆ ಒಳಗಡೆ ಕೆಲಸ ನಾವು ಅವರಿಗೆ ಎಕ್ಸ್ಟ್ರಾ ಫ್ರೀಯಾಗೆ ಮಾಡಿಕೊಡ್ಬೇಕು. ಅವ್ರಿಗೆ ಹೇಳ್ಬೇಕು ನಾವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ನಿಮ್ಗೊಂದು ಬ್ಲೌಸ್ ತೋರಿಸ್ತೀನಿ ರೀ ನಿಮಗೆ. ಅದರಲ್ಲಿ ಎಲ್ಲ ಇಟ್ಟಿದ್ದೀನಿ. ಒಂದು ನಿಮಿಷ. ಇದು ನೋಡ್ರಿ, ಇದು ವರ್ಕ್ ಬಂದಿತ್ತು. ನಾನು ಹೇಳ್ತೀನಿ, ಈ ಬ್ಲೌಸು ವರ್ಕ್ ಬಂದಿತ್ತು ಅಂದರೆ ಚಿಕ್ಕ ನೆಕ್ ಬಂದಿತ್ತು. ಇದರಲ್ಲಿ ಈ ನೆಕ್ ಅದಲ್ಲ, ಇದು ರೌಂಡ್ ನೆಕ್ಕಲ್ಲಿ ಚಿಕ್ಕ ನೆಕ್ ಬಂದಿತ್ತು. ಫುಲ್ಲು ಡಿಸೈನ್ ಬಂದಿತ್ತು. ಅವ್ರ ನೆಕ್ಕು ಡೀಪು ಜಾಸ್ತಿ ಬೇಕು ಈ ಥರ. ನಾನು ಏನು ಮಾಡಿದೆ, ಓಕೆ ಅದರಲ್ಲೇ ಪೈಪಿಂಗ್ ಅಮೌಂಟು ಎಲ್ಲನೂ ಪೇ ಮಾಡಿದ್ದಾರೆ. ಬಟ್ ಈ ಚಿಕ್ಕ ನೆಕ್ ಬೇಡ ದೊಡ್ಡದು ಮಾಡಿಕೊಡು ಅಂತ ಹೇಳಿದ್ರು. ನಾನು ಇದಕ್ಕೇನು ಚಾರ್ಜ್ ಮಾಡಿಲ್ಲ. ಅದು ಏನು ಚಾರ್ಜ್ ಇದೆಯೋ ಅದೇ ಚಾರ್ಜಲ್ಲೇ ಆ ನೆಕ್ಕಿಗೆ ಈ ಥರ ಪೈಪಿಂಗ್ ಕೊಟ್ಕೊಂಡು ಇಲ್ಲಿ ಪ್ಯಾಚ್ ಮಾಡಿಕೊಂಡು ಅವ್ರಿಗೆ ರೌಂಡ್ ದೊಡ್ಡ ನೆಕ್ ಮಾಡಿ ಈ ಥರ ಡಿಸೈನ್ ಮಾಡಿ ಕೊಟ್ಟಿರೋದಾಯ್ತು. ಇದಕ್ಕೆ ಡೋರಿನೂ ಮಾಡಿದ್ದೀನಿ. ಅಂದರೆ ಇನ್ನೊಂದೇನು ಗೊತ್ತಾ, ಈ ಥರ ಮಾಡಬೇಕಾದ್ರೆ ನೆಕ್ಗಳನ್ನ ಇದಕ್ಕೆ ಬ್ರಾಡ್ ನೆಕ್ ಬಂದ್ಬಿಟ್ಟಿತ್ತು.
ಅಂದ್ರೆ ಬ್ಯಾಕ್ ಸೈಡು ನನ್ಗ ಸೆಟ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಮಧ್ಯದಲ್ಲಿ ಮಿಡಿಲ್ ಚಿಕ್ಕನೇ ಕಟ್ ಮಾಡಿದ್ನಲ್ಲ, ಅವಾಗ ಸೆಟ್ ಆಗ್ತಾ ಇರ್ಲಿಲ್ಲ. ಅವಾಗ ನಾ ಇಲ್ಲಿ ಈ ಮೇನ್ ಪೀಸ್ ಮಾತ್ರ 4 ಪೋಟ್ಲಿ ಬಟನ್ ಕೊಟ್ಬಿಟ್ಟು ಇದನ್ನ ಡಿಸೈನ್ ಮಾಡಿದ್ದೀನಿ. ಮತ್ತೆ ಇದು ಪ್ಲೇನ್ ಕಾಣಿಸ್ಕೋಬಾರ್ದು ಅಂತಂದು ಇದಕ್ಕೊಂದು ದಪ್ಪದ ಮಣಿ ಹಾಕಿದ್ದೀನಿ. ಸರಿನಾ? ಈ ತರ ಅಂದ್ರೆ ನಾನು ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಅಂತ ಏನ್ ಮಾಡಲ್ಲ. ಅವ್ರ ಬ್ಲೌಸ್ ರೇಟ್ ಏನಿದೆ ಅದ್ರಲ್ಲೇನೆ ಒಂದು ಅರ್ಧ ಗಂಟೆ ಕೆಲಸ ಹೆಚ್ಚಿಗೆ ಮಾಡ್ಕೊಟ್ಟಿನಿ. ಯಾಕಂದ್ರೆ ಈ ತರ ಮಾಡಿದ್ರೆ ಈ ತರ ಫೆಸಿಲಿಟೀಸ್ ಜಾಸ್ತಿ ಜನ ಕೊಡಲ್ಲ. ಸ್ವಲ್ಪ ಅಷ್ಟೇ ಸಿಟ್ ಮಾಡ್ತಾರೆ, ಅಷ್ಟೇ ಕೊಡ್ತಿರ್ತಾರೆ. ಸೊ ನಾವ್ ಇದೊಂದು ಫೆಸಿಲಿಟಿ ಅವರಿಗೆ ಮಾಡ್ಕೊಡ್ಬೇಕು. ಈ ತರ ಮಾಡಿದ್ರೆ ಕಸ್ಟಮರ್ ನಮ್ಗೆ ರೆಗ್ಯುಲರ್ ಆಗಿರ್ತಾರೆ. ಇನ್ನೂ ಒಂದು, ಯಾವಾಗ ಸ್ವಲ್ಪ ಕಡಿಮೆ ಕ್ಲಾತ್ ಕೊಟ್ಟಿರ್ತಾರ ಅವ್ರು ನಮ್ಗೆ, ಅದನ್ನು ಇದ್ರಲ್ಲೇ ಇದೆ ನೋಡ್ರಿ. ಇದ್ರಲ್ಲೆಲ್ಲ ಬೇರೆ ಬ್ಲೌಸ್ಗೆ ಕ್ರಾಸ್ ಬೆಲ್ಟ್ ಕಡಿಮೆ ಆಗ್ತಾ ಇದೆ. ಇದು ಆಗಲ್ಲ ಬಟ್ಟೆ ಅಂತ ರಿಟರ್ನ್ ಕೊಡೋಕ್ ಹೋಗ್ಬಾರ್ದು. ಅದ್ರಲ್ಲಿ ಕ್ರಾಸ್ ಬೆಲ್ಟ್ಗೆ ಮತ್ತೆ ಹೆಮ್ಮಿಂಗ್ ಪಟ್ಟಿಗೆ, ಬ್ಯಾಕ್ ಸೈಡ್ ನೆಕ್ ಪಟ್ಟಿಗಳಿಗೆ ಅದಕ್ಕೆಲ್ಲ ನಮ್ಮಲ್ಲಿ ಕ್ಲಾತ್ ಯೂಸ್ ಮಾಡಿ ನಾವು ಸ್ಟಿಚ್ ಮಾಡೇ ಕೊಡ್ಬೇಕು. ವಾಪಸ್ ಕೊಡಕ್ ಹೋಗ್ಬಾರ್ದು. ರಿಟರ್ನ್ ಕೊಟ್ರೆ ಏನಾಗುತ್ತಂದ್ರೆ ಇವ್ರಿಗೆ ಸ್ವಲ್ಪ ಕ್ಲಾತ್ ಚಿಕ್ಕದಾಗಿ ಕೊಟ್ರೆ ಇವ್ರಿಗೆ ಸ್ಟಿಚಿಂಗ್ ಬರಲ್ಲ. ಸೊ ಅದಕ್ಕೆ ರಿಟರ್ನ್ ಕೊಡ್ತಾ ಇದಾರೆ ಅನ್ನೋ ಫೀಲಿಂಗ್ ಕಸ್ಟಮರ್ಗೆ ಬರುತ್ತೆ. ಆ ಫೀಲಿಂಗ್ ಅವ್ರಿಗೆ ಬರಕ ನಾವು ಚಾನ್ಸ್ ಕೊಡಬಾರ್ದು. ಸರಿನಾ? ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತಾ ಇದ್ದೀನಿ ನಿಮ್ಗೆ. ಯಾವತ್ತು ಕೂಡ ಕಸ್ಟಮರ್ಗೆ ಫಸ್ಟ್ ಆಗಿದ ತಕ್ಷಣನೇ ಅವ್ರಿಗೆ ಒಂದ್ ವೇಳೆ ನಿಮ್ಗೆ ಯಾಕಂದ್ರೆ ಊರಲ್ಲಿದ್ರೆ ಪರವಾಗಿಲ್ಲ, ಅಲ್ಲಿ ಸಿಟಿಯಲ್ಲಿ ಇದ್ರೆ ಏನಾಗುತ್ತಂದ್ರೆ ಅವ್ರಿಗೆ ಟೈಮ್ ಸಿಗಲ್ಲ, ತುಂಬಾ ಕಷ್ಟ ಆಗಿರುತ್ತೆ. ಹೌದಿಲ್ಲ? ಟೈಮ್ ನಮ್ಮ ಹತ್ರ ಬಂದು ತಗೊಂಡು ಹೋಗೋಕೆ ಟೈಮ್ ಸಿಗಲ್ಲ ಅವ್ರಿಗೆ. ಇವತ್ತು ನಾನು ತುಂಬಾ ಐ ಟಿ ಫೀಲ್ಡ್ ಅಲ್ಲಿ ಇದ್ದವ್ರು ಎಲ್ಲರಿಗೆ ಟೈಮ್ ತುಂಬಾ ಕಷ್ಟ ಆಗುತ್ತೆ. ಸೊ ಅವ್ರಿಗೆ ನಾವು ಮನೆಗೆ ಡೆಲಿವರಿಗಳು ಕೊಟ್ರೆ ಕೂಡ ತುಂಬಾ ಒಳ್ಳೇದು. ಯಾಕಂದ್ರೆ ಹೋದ್ರೆ ಹೋಯ್ತು, ಒಂದ್ ಸೈಡ್ ಅವ್ರು ಕೊಡ್ತಾರೆ, ಒಂದ್ ಸೈಡ್ ನಾವು ಕೊಡೋಣ. ಈ ತರ ಕೂಡ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಬೋದು ನಾವು. ನೀವು ನೋಡ್ರಿ, ನಾನು ಇಷ್ಟೆಲ್ಲ ಹೇಳಿದ್ದೀನಿ, 4 ಹೇಳಿದ್ ನಾನು ತಿಳಿದ 4-5 ಹೇಳಿದೀನಿ. ಜಾಸ್ತಿ ಮಾತಾಡೋದು ಥ್ರೋಟ್ ಇನ್ಫೆಕ್ಷನ್ ಆಗಿದ್ದಾರೆ, ಥ್ರೋಟ್ ನೋವು ಆಗ್ತಾ ಇದೆ, ಇಲ್ಲಿ ನೋವು ಆಗ್ತಾ ಇದೆ. ಸೊ ನಿಮ್ಗೆ ಏನು ಇನ್ನ ಇದ್ರಲ್ಲಿ ಏನ್ ಚೆನ್ನಾಗ್ ಅನ್ಸುತ್ತೋ ಅದನ್ನ ನೀವು ಫಾಲೋ ಮಾಡ್ರಿ. ನಿಮ್ಗೆ ಇನ್ನ ಏನಾನ ಐಡಿಯಾಸ್ ಇದ್ರೆ ಕೂಡ ನನಗೆ ಶೇರ್ ಮಾಡ್ರಿ. ಬಿಸ್ನೆಸ್ ಡೆವಲಪ್ಮೆಂಟ್ ಗೆ ಇದೊಂದು ಒಳ್ಳೆ ಕಾರಣ, ಒಳ್ಳೆ ಉಪಾಯಗಳು ಇವೇ ಇರ್ತವೆ. ಯಾಕಂದ್ರೆ ಬಟ್ಟೆ ಶಾರ್ಟೇಜ್ ಇದ್ದಂಗೆ ಬಟ್ಟೆನ ವಾಪಸ್ ಕೊಡ್ಬಾರ್ದು, ಬಟ್ಟೆ ಮಿಕ್ಕಿರೋದನ್ನ ಬಟ್ಟೆ ಇಟ್ಕೋಬಾರ್ದು. ಟೈಮಿಂಗು, ಫಿನಿಶಿಂಗು, ಫಿಟ್ಟಿಂಗ್ ಈ 3 ನೆನ್ಪಿಟ್ಕೋಬೇಕು. ಸ್ವಲ್ಪ ಅವ್ರಿಗೆ ಹೇಳಿದಂಗೆ ಅವ್ರು ಸ್ವಲ್ಪ ಡಿಸೈನ್ ಮಾಡಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಾನು ಇವತ್ತುವರೆಗೂ ಯಾವಾಗ ಕೂಡ ಡೋರಿಗೆ ಹ್ಯಾಂಗಿಂಗ್ಸ್ ಬರ್ತಾವಲ್ಲ, ಇಲ್ಲಿ ಹ್ಯಾಂಗಿಂಗ್ಸ್ ಹಾಕ್ತಾರಲ್ಲ, ಈ ಹ್ಯಾಂಗಿಂಗ್ಸ್ ಅಲ್ಲಿ ಇವು ಹ್ಯಾಂಗಿಂಗ್ಸ್ ಹಾಕೋ ಇದ್ರಲ್ಲಿ ಹಾಕಿಲ್ಲ. ಬಟ್ ಹಾಕಿದ್ರೆ ಅದಕ್ಕೆ ನಾನು ಹೋಲ್ಸೇಲ್ ಅಲ್ಲೇ ಸ್ವಲ್ಪ ಹ್ಯಾಂಗಿಂಗ್ಸ್ ತಂದು ಇಟ್ಕೊಂತೀನಿ. ಅದಕ್ಕೆ ಯಾವ ಚಾರ್ಜು ಮಾಡಲ್ಲ. ಯಾಕಂದ್ರೆ ಯಾರಿಗೆ ಮ್ಯಾಚ್ ಸಿಕ್ಕಿದೋ ಅದು ಹಾಕೊಡ್ತೇನೆ. ಅದು ಯಾರು 10 ರೂಪಾಯಿ ಆಗ್ಲಿ, 15 ರೂಪಾಯಿ ಆಗ್ಲಿ, 20 ರೂಪಾಯಿ ಆಗ್ಲಿ ಒಳಗಡೆ ಇರ್ತವೆ. ಚಿಕ್ಕದು ಒಂದು 15-20 ರೂಪಾಯಿ ಒಳಗಡೆ ಇದ್ದು ಹೋಗದೆ ಹೋಯ್ತು. ಯಾಕಂದ್ರೆ ಕಸ್ಟಮರ್ ನಮ್ಗೆ ರೆಗ್ಯುಲರ್ ಆಗಿರ್ತಾರಲ್ಲ, ಸೊ ಅದು ನಮ್ಗೆ ಮೇನ್ ಇಂಪಾರ್ಟೆಂಟ್ ಅದೇ ಆಗುತ್ತೆ. ಅದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಯಾವತ್ತು ಕಸ್ಟಮರ್ನ ಡಿಸಪಾಯಿಂಟ್ ಮಾಡ್ಲಾರ್ದಂಗ ಮ್ಯಾಕ್ಸಿಮಮ್ ನಾವು ಪ್ರಿಪೇರ್ ಆಗಿರ್ಬೇಕು. ಕೆಲವೊಂದು ಕಸ್ಟಮರ್ ಬಂದು 50 ರೂಪಾಯಿ ಕಡಿಮೆ ಮಾಡ್ರಿ, 100 ರೂಪಾಯಿ ಕಡಿಮೆ ಮಾಡ್ರಿ, 200 ರೂಪಾಯಿ ಕಡಿಮೆ ಮಾಡಿರ್ತಾರೆ. ಅವ್ರನ್ನ ಡಿಸಪಾಯಿಂಟ್ ಎಲ್ಲಾ ಕಡಿಮೆ ಮಾಡ್ಲಾಗ ಇಲ್ಲ ರೀ ಆಗಲ್ಲ, ನಾವ್ ಇಷ್ಟೇ ತಗೊಂತೀವಿ ಅನ್ನೋದು ಅನ್ಬಾರ್ದು. ಅವ್ರಿಗೆ ಒಂದು 50 ರೂಪಾಯಿನೋ 100 ರೂಪಾಯಿನೋ, ಯಾಕಂದ್ರೆ ಬಿಟ್ಕೊಡಿ, ಈ 50-100 ರೂಪಾಯಿ ನೆಕ್ಸ್ಟ್ ಬರೋಕ ಬಟ್ಟೆಗಳಲ್ಲಿ ನಮ್ಗೆ ತಂದು ಕೊಡುತ್ತೆ. ಯಾಕಂದ್ರೆ ಪರವಾಗಿಲ್ಲಪ್ಪ ಅವರು ಬಿಟ್ಟಿದ್ದಾರೆ ಅನ್ನೋ ಫೀಲಿಂಗ್ ಅವ್ರು ಬರ್ಬೇಕು. ಎಷ್ಟು ಇದಾರೆ ಕಸ್ಟಮರ್ ಟೈಲರ್ಗಳು, 1 ರೂಪಾಯಿ ಬಿಡಲ್ಲ, ತುಂಬಾ ಇದು ಅಂತ ಅನ್ಸ್ಕೋಬಾರ್ದು ಯಾವತ್ತು ಕೂಡ. 50-100 ರೂಪಾಯಿ ಅವ್ರಿಗೊಂದು ರೆಸ್ಪೆಕ್ಟ್, ಅವ್ರಿಗೆ ಹೇಳೇ ಅನ್ಬೇಕು, ನಿಮ್ಗೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ನಾನು. ಯಾಕಂದ್ರೆ ರೆಸ್ಪೆಕ್ಟ್ ಇಲ್ಲಿಂದಾನೆ ನಿಮ್ಗೆ ನಾನು ಕಡಿಮೆ ಮಾಡಿದ್ದೀನಿ ಮೇಡಮ್ ಅಂತ ಹೇಳ್ಬಿಟ್ಟೆ ನಾವು ಕೊಡ್ಬೇಕಾಗುತ್ತೆ. ಸರಿನಾ? ಹಂಗೆ ಇದು ಮಾಡಕ್ಕೂ ಹೋಗ್ಬಾರ್ದು. ಖಂಡಿತ ಕಡಿಮೆ ಮಾಡಲ್ಲ. ಒಂದ್ 10-20 ರೂಪಾಯಿನ ಕೂಡ ಅಟ್ಲೀಸ್ಟ್ ಬಿಡಲೇಬೇಕು ಕಂಪಲ್ಸರಿ. ಅವಾಗ ನಮ್ಮ ಮೇಲೆ ಒಂದು ಅವ್ರಿಗೆ ಹೋಪ್ ಅನ್ನೋದು ಬಂದ್ಬಿಡುತ್ತೆ ಆಟೋಮೆಟಿಕ್. ಇನ್ನೊಂದು ಕಸ್ಟಮರ್ ಇನ್ನೊಂದು ಟೈಲರ್ ಹತ್ರ ಹೋಗ್ಬೇಕಾದ್ರೆ ಅವರು ಆಲೋಚನೆ ಮಾಡ್ತಾರೆ, ಇವ್ರ ಹತ್ರ ಇರೋ ಫೆಸಿಲಿಟಿ ಇನ್ನೊಬ್ಬರ ಹತ್ರ ಸಿಗಲ್ಲ, ಇವ್ರ ಹತ್ರ ಹೋಗಿದ್ರೆ ನಮ್ಗೆ ಈ ಫೆಸಿಲಿಟಿ ಸಿಗ್ತವೆ ಅನ್ನೋ ಫೀಲಿಂಗ್ ಕಸ್ಟಮರ್ ಹತ್ರ ಬಂದ್ರೆ ಆಟೋಮೆಟಿಕ್ ಬಂದ್ಬಿಡ್ತಾರೆ. ಇವಾಗೇ ಒಬ್ರು ಕಸ್ಟಮರ್ ಬಂದಿದ್ರು, ಒಂದ್ 5 ನಿಮಿಷ ಮೊದಲೇ ಕಸ್ಟಮರ್ ಬಂದಿದ್ರು. ಅವ್ರು ಸ್ವಲ್ಪ ನೆಕ್ಕು ದೊಡ್ಡದಾಗಿದೆ, ಇಷ್ಟೇ ನೋಡ್ರಿ. ಅದು ಕಾಟನ್ ಟಾಪ್, ಯಾವುದು ಇಲ್ಲೇ ಇದೆ ನೋಡ್ರಿ. ಇದು ಮೆಜರ್ಮೆಂಟ್, ಇದ್ರ ಮೇಲೆ ಸ್ವಲ್ಪ ಚಿಕ್ಕದು ನೆಕ್ಕು 1 ಇಂಚ್ ದೊಡ್ಡದು ಬಂದಿದೆ ಕಟಿಂಗ್. ಯಾಕಂದ್ರೆ ಕೆಲವೊಂದು ಕ್ಲಾತ್ ಎಕ್ಸ್ಪೆಂಡ್ ಆಗ್ತವೆ, ಎಕ್ಸ್ಪೆಂಡ್ ಆದ್ರೆ ಅವು ಸ್ವಲ್ಪ ದೊಡ್ಡದಾಗಿ ಬಿಡ್ತವೆ. ಸರಿನಾ? ನಾವು ಎಷ್ಟು ಮಾರ್ಜಿನ್ ಇಟ್ಟು ಕಟ್ ಮಾಡಿವಿ ಅಷ್ಟು ಬರಲ್ಲ. ಒಂದು 1/2 ಇಂಚು 1 ಇಂಚು ಅಷ್ಟೆಲ್ಲ ಪಿನ್ ಟು ಪಿನ್ ಚೆಕ್ ಮಾಡೋ ಇವ್ರಿದ್ದಾರೆ, ಯಾರು ಕಸ್ಟಮರ್ಸ್ಗಳು ಇದ್ದಾರೆ. ನಾನು ಓಕೆ ಅಂದೆ, ಸರಿ ನೀವು ಮಾಡ್ಕೊಡ್ತೀನಿ. ನನ್ ಬೇಜಾರ್ ಇಲ್ಲ ರೀ, ಅದೇ ನೀರಾಗ ಹಾಕಿದ್ರೆ, ಇದು ಆಕ್ಚುಲ್ ನೀರಾಗ ಹಾಕಿದ್ರೆ ಸಿಂಕ್ ಆಗುತ್ತೆ ಕಾಟನ್ ಕ್ಲಾತ್. ಬಟ್ ಅವರು ಸರಿ ಓಕೆ ಮೇಡಮ್ ನಾನು ಮಾಡ್ಕೊಡ್ತೀನಿ. ಯಾಕಂದ್ರೆ ಮಾಡಲ್ಲ ನನ್ಗ ಇದೇನೊಂದು 1/2 ಇಂಚ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ನಾವು ಸ್ವಲ್ಪ ರೋಫ್ ಆಗಿ ಮಾತಾಡಿ ಕಳ್ಸಬಾರ್ದು. ಯಾಕಂದ್ರೆ ಆಯ್ತು ಮೇಡಮ್ ನಾನು ಮಾಡ್ಕೊಡ್ತೀನಿ. ಎಲ್ಲದಕ್ಕೂ ಒಪ್ಪಿಗೆ. ಎಷ್ಟು ಪೇಷನ್ಸ್ ನಿಂತಿರ್ತೋ ಅಷ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ಇದರಲ್ಲಿ.
ಪೇಷನ್ಸ್ ಮೇನ್ ಇಂಪಾರ್ಟೆಂಟ್. ನಮ್ಗೆ ಪೇಷನ್ಸ್ ಇಟ್ಕೊಳ್ಳೇಬೇಕು ಎನಿ ಕಂಡೀಷನ್. ಪೇಷನ್ಸ್ ನ ಕಳ್ಕೊಬಾರ್ರಿ. ಯಾಕಂದ್ರೆ ನಾವ್ ಬೇಜಾರಾದ್ರೂ ನಮ್ಮ ಯಾವ್ದೋ ಒಂದು ಚಿಂತೆ ನಾವು ಬೇಜಾರದಾಗಿದ್ರು ಅವ್ರ ಮೇಲೆ ತೋರ್ಸಕ್ ಹೋಗ್ಬಾರ್ದು. ಅವಾಗ ಕಸ್ಟಮರ್ ನಮ್ಗೆ ರೆಗ್ಯುಲರ್ ಆಗಿ ಬರೋದು. ಎನಿ ಟೈಮ್ ನಮ್ಗೆ ಎಷ್ಟು ನಿನ್ನೆ ಒಬ್ಬ ಟೈಲರ್ ಬಂದಿದ್ರು, ಅವ್ರಿಗೆ ವರ್ಕ್ ಇಲ್ಲ ಅಂತೆ. ವರ್ಕ್ ಇಲ್ಲ ಮೇಡಮ್, ನನ್ನ ಹತ್ರ ನನಗೆ ಏನೋ ವರ್ಕ್ ಇದ್ರೆ ಕೊಡ್ರಿ ಅಂದ್ರು. ಯಾಕಂದ್ರೆ ಈಗ ಸೀಸನ್ ಡಲ್ ಇದ್ದವ್ರು ನಮ್ಮ ಹತ್ರ ವರ್ಕ್ ಇರುತ್ತೆ. ಆಗತರ ನಮ್ಮ ಇವರು ಅನ್ಸೀಸನ್ ಅಲ್ಲಿ ಕೂಡ ಕೆಲವೊಂದ್ ಜನ ಏನ್ ಮಾಡ್ತಾರೆ ಗೊತ್ತಾ, ಅನ್ಸೀಸನ್ ಅಲ್ಲಿ ಕೂಡ ಬಟ್ಟೆ ಹೊಲಿಸಬೇಕು ಅಂತ ಆಲೋಚನೆ ಮಾಡಿ ಕೊಡ್ತಾರೆ. ಯಾಕಂದ್ರೆ ಸೀಸನ್ ಅಲ್ಲಿ ಕೆಡಿಸ್ತಾರೆ, ತುಂಬಾ ಬಟ್ಟೆ ಕೊಡೋದು ಕೆಡಿಸ್ತಾರೆ, ಸ್ವಲ್ಪ ಕೆಲ್ಸಕ್ ಡಲ್ ಇದ್ದವ್ರೆ ಕೊಡೋಣ ಅಂತ ಆಲೋಚನೆ ಮಾಡಿ ಕೊಡ್ತಾರೆ. ಸಾರಿ, ಅಂತವ್ರಿಗೆ ಕೂಡ ಎನಿ ಟೈಮ್ ನಮ್ಮ ಮನೆ ವರ್ಕ್ ಬಂದೇ ಬರುತ್ತೆ. ಸರಿನಾ? ಯಾವ್ದು ಒಂದು ಟಿಪ್ಸ್ ನಿಮ್ಗೆ ಯೂಸ್ ಆಗುದ್ರು ಕೂಡ ಒಳ್ಳೇದೇ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಯಾಕಂದ್ರೆ ಚೋಟು ಬಹಳ ತುಂಬಾ ಇನ್ಫೆಕ್ಷನ್ ಆಗ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ನಾನು ಏನ ಹೇಳಿದ್ರೆ ಸಜೆಷನ್ಸ್ ಹೌದಾ ಇಲ್ಲ ಅನ್ನೋದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಥ್ಯಾಂಕ್ ಯು.